ಅವ ಮೊದಲೆಲ್ಲ ಹೇಳ್ತಾ ಇದ್ರು ಪುಟ್ಟಣ್ಣ ಅವ್ರು ತುಂಬ ಕೋಪಿಸ್ರು, ಹೊಡಿತಾರೆ ಬೈತಾರೆ. ಆವಾಗ ನಂಗೆ ಅಣ್ಣ ಅಂದರೆ ಏನೋ ನಾನೇನೋ ನಾಚ್ಕೊಂಡು ಇದು ಮಾಡ್ಕೊಂಡು ನಿಲ್ಕೊಂಡು ಹೇಳಿದೆ. ಅದಕ್ಕೆ ಅವ್ನು ನಿನ್ನ ಲವರ್ ಅಲ್ಲಮ್ಮ, ನಿಮ್ಮ ಅಣ್ಣ, ಅವನು ಅಣ್ಣನ ಹತ್ರ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡು. ಸೊ ಆವಾಗ ನಾನು ಹೇಳಿದೆ, ಸರ್ ನನ್ನ ಹೆಸರು ಜ್ಯೋತಿ ಅಂತ, ನಾನು ಏನಾದರೂ ಹೆಸರು ಚೇಂಜ್ ಮಾಡಬೇಕಾಗತ್ತೆ, ನೀನು ಜ್ಯೋತಿಯಾಗೇ ಇರು, ಅದೇ ಹೆಸರು ಇರಲಿ ಅಂತ ಅವ್ರ ಆಶೀರ್ವಾದ ಮಾಡಿ. ಹೌದು. ಸೊ ಇದೇನೋ ಅಂತ ನನಗೆ ಸಿಕ್ಸ್ ಸೆನ್ಸು ಡೌಟ್ ಹೊಡೀತು. ನಮ್ಮಮ್ಮ ಬಂದು ಆಚೆ ಕಳಿಸಿದ ತಕ್ಷಣ ಅವ್ನು ಪಿ ಟಿ ಮಾಸ್ಟ್ರು ಅವನಿದಾನಲ್ಲ, ಟಕ್ಕಂತ ಹಿಂಗೆ ಡೋರ್ಗೆ ಕೈ ಅಡ್ಡ ಇಟ್ಟ, ಶ್ ಅಂದ. ಏನು ಅಂತ ನೋಡ್ತಾ ಇದ್ದೀನಿ, ಹಿಂಗೆ ಅಂದ್ಬಿಟ್ಟು ಹಿಂಗೆ ತೆಗ್ದ ಲಾಂಗ್. ಅಯ್ಯೋ ದೇವ್ರೆ. ಸೊ ನಮಗಂತೂ ಕೈಕಾಲು ನಡ್ಕ ಅಂದರೆ ನಡ್ಕ, ಲಾಂಗ್ ನೋಡೇ ಇಲ್ಲ ನಮ್ಮ ಜಾಯಮಂದಲ್ಲಿ. ನಮ್ಮಮ್ಮ ಅಷ್ಟು ಧೈರ್ಯದಿಂದ ಕಿರ್ಚಿದ್ದಕ್ಕೆ ನಾವು ಬದುಕಿದ್ದೀವಿ, ಇಲ್ಲಾಂದರೆ ಅವ್ರಿಗೆ ಸಿಕ್ಕಾಕೊಳ್ತೀವಿ. ನೂರೊಂದು ನೆನಪು. ನಾ ಕೂತಿದ್ದೀನಿ, ಮಾತಾಡ್ತಾ ಇದ್ದಾನೆ. ಒಬ್ಬೊಬ್ಬರೇ ಬರ್ತಾರೆ ಹೋಗ್ತಾರೆ. ಒಬ್ಬ ನೋಡಿದ್ರೆ ಪಕ್ಕಾ ಪೊರ್ಕಿ ಥರ ಇದ್ದ, ಹಿಂಗೆ ಕೈ ಮೇಲೆ ಕೈ ಇಟ್ಕೊಂಡು, ನಿಮ್ಮ ಹೆಸ್ರೇನು ಅಂದ. ನನಗೆ ಶಾಕು. ನಾನು ಯಾರು ಅಂತ ಗೊತ್ತಿಲ್ಲದೆ ನಮ್ಮ ಮನೆಗೆ ಗೆಸ್ಟ್ ಆಗಿ ಕರಿಯಾಗಿ ಬಂದಿದ್ದೆ. ನೀನು ಯಾರಪ್ಪ ಅಂದರೆ ನಾನು ಪಿ ಟಿ ಮಾಸ್ಟ್ರು ಅಂದ. ನೋಡಿದ್ರೆ ಪಕ್ಕಾ ಪೊರ್ಕಿ, ಪೊರವಡಿ ಥರ ಇದ್ದಾನೆ. ಹಾಂ, ಪಕ್ಕಾ ಸ್ಲಮ್ ಥರ ಇದ್ದಾನೆ, ತುಂಬ ಇದಾಗಿದ್ದಾನೆ. ಸರಿ ನಾನು ಹೇಳಿದೆ, ಟೈಮ್ ಆಗ್ತಾ ಇದೆ, ಬೇಗ ನಿಮ್ಮ ಮಾಸ್ಟರ್ಗೆ ಬರೋಕ್ಕೆ ಹೇಳಿ, ಕರ್ಕೊಂಬಂದ್ಬಿಡಿ ಹಾಗೆ ಅಂತ ಹೇಳ್ತಾ ಇದ್ದೀನಿ. ಟೈಮ್ ಹೋಗ್ತಾ ಇದೆ. 8 ಗಂಟೆ ಆಯಿತು, 8:15 ಆಗ್ತಾ ಬಂತು. ನಮ್ಮಮ್ಮ ನೋಡಿಬಿಟ್ಟು ನಮ್ಮಮ್ಮ ಒಳಗಡೆ ಅಡುಗೆ ಮಾಡೋಕ್ಕೆ ಅಂತ ಹೋದರು. ನಮ್ಮಕ್ಕ ಅವಳು ಏನೋ ಬರೀ ಅಕ್ಕ ಏನಕ್ಕ ಅಂತ ಅವಳು ಒಳಗಡೆ ಹೋದ್ಲು. ಅವ್ರ ಮುಂದೆ ನಾನು ಒಬ್ಬಳೇ ಕೂತಿದ್ದೀನಿ. ಎಲ್ಲರೂ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಸುಮಾರು ಒಂದು 15-20 ಜನ ಬರ್ತಾರೆ ಹೋಗ್ತಾರೆ. ಕತೆ ಕೇಳಿ ಫಸ್ಟು. ಆಮೇಲೆ ನಮ್ಮಮ್ಮಂಗೆ ಕರೆದೆ. ಅಮ್ಮ, ಇವರು ನಮ್ಮ ಭಾಷೆನಲ್ಲಿ ಹೇಳಿದೆ, ಅಮ್ಮ ಇವ್ರು ಏನೋ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಒಂಚೂರು ಬಾ ಹೊರಗೆ, ಇವ್ರನ್ನೆಲ್ಲ ಆಚೆ ಕಳಿಸೋಣ ಅಂತಂದೆ. ಸರಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಬಂದ್ಬಿಟ್ಟು, ನಡೀರಪ್ಪ, ಏನಿದೆಯೋ ನಾಳೆ ಬೆಳಿಗ್ಗೆ, ಈಗೇನು 9 ಗಂಟೆ ಆಗ್ತಾ ಬಂತು, ಇನ್ನೂ ನೀವು ಮಾಸ್ಟರ್ ಬರೋದ್ರಲ್ಲೇ ಇದ್ದೀರಾ ಅಂತೀರಲ್ಲ ಅಂತ. ಅದಕ್ಕಿಂತ ಮೊದಲು ನಾನು ಹೊರಗಡೆ ಹೋಗಿ ನೋಡಿದ್ರೆ ಈ ಥರ ಒಂದು ಇದರಲ್ಲಿ ಫ್ಲೋರಲ್ಲಿ 4 ಮನೆ ಇದೆ. ಒಂದೊಂದು ಫ್ಲೋರ್ ಹತ್ರನೂ ಇಬ್ಬಿಬ್ಬರಿದ್ದಾರೆ. ಅಯ್ಯೋ. ಸೊ ನನಗೆ ಅದು ಡೌಟ್ ಬಂದು ನಮ್ಮಮ್ಮನಿಗೆ ಹೇಳಿದ್ದು ನಾನು, ಬರ್ತಾರೆ ಹೋಗ್ತಾರೆ ಅಲ್ವಾ, ಒಂದೊಂದು ಫ್ಲೋರಲ್ಲಿ ಮನೆ ಹತ್ರನೂ ಇಬ್ಬಿಬ್ಬರಿದ್ದಾರೆ, ಒಂದೊಂದು ಫ್ಲೋರ್ನಲ್ಲೂ ಅಷ್ಟು ಜನ ಇದ್ದಾರೆ. ಸೊ ಇದೇನೋ ಅಂತ ನನಗೆ ಸಿಕ್ಸ್ ಸೆನ್ಸು ಡೌಟ್ ಹೊಡೀತು. ನಮ್ಮಮ್ಮ ಬಂದು ಆಚೆ ಕಳಿಸಿದ ತಕ್ಷಣ ಅವ್ನು ಪಿ ಟಿ ಮಾಸ್ಟ್ರು ಅವನಿದಾನಲ್ಲ, ಟಕ್ಕಂತ ಹಿಂಗೆ ಡೋರ್ಗೆ ಕೈ ಅಡ್ಡ ಇಟ್ಟ, ಶ್ ಅಂದ. ಏನು ಅಂತ ನೋಡ್ತಾ ಇದ್ದೀನಿ, ಹಿಂಗೆ ಅಂದ್ಬಿಟ್ಟು ಹಿಂಗೆ ತೆಗ್ದ ಲಾಂಗ್. ಅಯ್ಯೋ ದೇವ್ರೆ. ಫುಲ್ ಲಾಂಗ್ ತೆಗ್ದ. ನಾನು ಗಪ್ಚಿಪ್ಪಾಗಿ ಸುಮ್ಮನೆ ಕೂತ್ಬಿಟ್ಟಿದ್ದೀನಿ. ಅಲ್ಲೇ ನಾನು ಫೇಂಟ್ ಆಗ್ತಿದ್ನೇನೋ. ನಮ್ಮಮ್ಮ ಓ ಅಂತ ಕಿರ್ಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮಮ್ಮ ಕಿರ್ಚಿದ ತಕ್ಷಣ ನಾನು ಅದೇನೋ ಕೋರಸ್ ಕೊಟ್ಕೊಂಡು ನಾನು ಓ ಅಂತ ಕಿರ್ಚ್ಕೊಂಡೆ. ನಮ್ಮ ಅಕ್ಕನೂ ಬಂದ್ಲು, ಅವಳು ಓ ಅಂತ ಕಿರ್ಚ್ಕೊಂಡ್ರು. ಅಷ್ಟೊತ್ತಿಗೆ ಆ ಒಂದೊಂದು ಫ್ಲೋರ್ನಲ್ಲಿ ಇದ್ದವರ ಹುಡುಗರು ನಮ್ಮನ್ನು ಕತ್ರ ಸಾಕಾಯಿತು, ಏನೋ ಆಗೋಯ್ತು ಅಂತ ಅಂದ್ಕೊಂಡು ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರಿಗೆ ಜಂಪ್ ಮಾಡ್ಕೊಂಡು ಓಡೋಟೋದ್ರು. ಅವ್ರುಗಳು ಓಡೋ ಇದರಲ್ಲಿ ಆ ಲಾಂಗ್ ಅಲ್ಲೇ ಬಿಟ್ಬಿಟ್ಟು ಓಟೋದ್ರು. ಸೊ ನಮಗಂತೂ ಕೈಕಾಲು ನಡ್ಕ ಅಂದರೆ ನಡ್ಕ, ಲಾಂಗ್ ನೋಡೇ ಇಲ್ಲ ನಮ್ಮ ಜಾಯಮಂದಲ್ಲಿ. ಅಯ್ಯೋ ದೇವ್ರೆ. ಸೊ ಯಾವ ಪರ್ಪಸ್ಸಿಗೆ ಬಂದಿದ್ರು, ಏನಕ್ಕೆ ಬಂದಿದ್ರು? ಲಾಂಗ್ ನೋಡಿದ್ರೆ ನಮ್ಮನ್ನು ಹೊಡೆದಾಕ್ಬಿಟ್ಟು ನಮ್ಮ ಹತ್ರ ಏನಿದೆ, ನಮ್ಮ ಹತ್ರ ಏನೂ ಇಲ್ಲ ಅಂಥದ್ರಲ್ಲಿ ಆ ಥರ ಮಾಡ್ಕೊಂಡು ಬಂದರು. ನಮ್ಮಮ್ಮ ಅಷ್ಟು ಧೈರ್ಯದಿಂದ ಕಿರ್ಚಿದ್ದಕ್ಕೆ ನಾವು ಬದುಕಿದ್ದೀವಿ, ಇಲ್ಲಾಂದರೆ ಅವ್ರಿಗೆ ಸಿಕ್ಕಾಕೊಳ್ತೀವಿ. ಅದು ಸಾಲದು ಅಂತ ಇಮಿಡಿಯೇಟ್ ಪೊಲೀಸ್ಗೆ ಫೋನ್ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದ್ವೋ ಸಮಥಿಂಗ್, ಅಥವಾ ನೆಕ್ಸ್ಟ್ ಡೇ ಹೋದ್ವೋ ಏನೋ. ಪೊಲೀಸ್ ಅವತ್ತೇ ಯಾರೋ ಹೋಗ್ಬಿಟ್ಟು ಪಕ್ಕದ ಮನೆಯವರು ಯಾರು ಎಲ್ಲ ಆಚೆ ಬರೋಕ್ಕೆ ಭಯ ಪಡ್ತಾ ಇದ್ದಾರೆ. ಎಲ್ಲ ಡೋರ್ ಹಾಕ್ಕೊಂಡು ಒಳಗಡೆ ಕೂತವರು ಆಚೆ ಬರ್ತಾ ಇಲ್ಲ. ಆ ಓಡಿದ ಹುಡುಗರು ಏನು ಹೇಳ್ತಾ ಇದ್ದಾರಂತೆ ಅಂದರೆ, ಅಲ್ಲಿ ಯಾರಿಗೋ ಕರೆಂಟ್ ಹೊಡೆದಿದೆ, ಕರೆಂಟ್ ಇದಾಗಿದೆ, ಲೈನ್ ಬಿದ್ದಿದೆ, ಎಲೆಕ್ಟ್ರಿಕ್ ವೈರ್ ಬಿದ್ದಿದೆ, ಸೊ ಎಲ್ಲ ಶಾಕ್ ಹೊಡಿತಾ ಇದೆ, ಅಲ್ಲಿ ಯಾರು ಹೋಗ್ಬಿಡಿ ಅಂತ ಅವ್ರು ಓಡ್ತಾ ಇದ್ದಾರಂತೆ. ಹಾಂ, ಅಂದರೆ ಕರೆಂಟ್ ಇದಾಗಿದೆ ಅಂದರೆ ಯಾರು ಹತ್ರ ಬರಲ್ವಲ್ಲ, ಅವ್ರಿಗೆ ಶಾಕ್ ಹೊಡಿಯತ್ತೆ ಅಂತ. ಎಷ್ಟು ಬುದ್ಧಿ ನೋಡಿ ಅವರಿಗೆ, ಕ್ರಿಮಿನಲ್ ಬುದ್ಧಿ. ಸೊ ಅದಾದ್ಮೇಲೆ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ದಿನ ನಮಗೆ ಕರೆಯೋದು,
ಸ್ಟೇಷನ್ಗೆ ಬನ್ನಿ ಇವ್ರನ್ನ ರೆಕಗ್ನೈಸ್ ಮಾಡಿ. ನಮ್ಗೆ ಯಾವ ಹುಡುಗರು ನೋಡಿದ್ರೆ ಹಿಂಗೆ ರೋಡಲ್ಲಿ ಹೋಗ್ತಾ ಹಿಂಗೆ ನೋಡಿದ್ರೆ ಓ ಅವನೇ ಇರಬೇಕು ಹಿಂಗೆ ಒಂಥರ ಬ್ಲ್ಯಾಕ್ ಆಗೋಗ್ಬಿಟ್ಟಿತ್ತು ನಮಗೆ. ಸುಮಾರು ದಿವಸ ಉಪ್ಪು ಖಾರ ಎಲ್ಲ ಮೆಣಸಿನ ಪುಡಿ ಇಟ್ಕೊಂಡು ಒಂದು ಚಿಕ್ಕದೊಂದು ಚಾಕು ಇಟ್ಕೊಂಡು ಪರ್ಸಲ್ಲಿ. ಪಾಪ ನೋಡಿ ಎಷ್ಟು ಕಷ್ಟ ನೋಡಿ ನಿಜವಾಗ್ಲೂ. ಇವತ್ತಿಗೆ ತಮಾಷೆ ಅನ್ಸುತ್ತೆ, ಬಟ್ ಅವತ್ತಿಗೆ ನೀವು ಅನುಭವಿಸಿದಾಗ ಹೆಂಗಿರ್ಬೋದು ನಿಮ್ಗೆ? ಅಯ್ಯೋ, ಎಲ್ಲಾದ್ರೂ ಆಚೆ ಹೋಗ್ಬೇಕು ಅಂದ್ರೆ ಅಷ್ಟು ಹೆದರ್ಕೋತಾ ಇದ್ವಿ. ಯಾರು ನೋಡಿದ್ರು ಇವನೇ ಇರಬೇಕು ಕಣೆ ಹಂಗೆ ಹೆದರ್ಕೋತಾ ಇದ್ವಿ. ಯಪ್ಪ. ಮಾ ಮತ್ತೆ ಸಾಗರಕ್ಕೆ ಬಂದರೆ ಇಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆದಾಗ ನಿಮಗೆ ರಾಮಕೃಷ್ಣ ಅವ್ರ ತಂಗಿ ಪಾತ್ರ. ಹೌದು. ಅದ್ರ 3 ಜನ ಡೆಬ್ಯೂಗಳಾದ್ರಿ ನೀವು. ಹೌದು. ನೀವು, ನಮ್ಮ ಶ್ರೀಧರ್ ಸರ್, ಹೌದು, BR ಛಾಯಾ. ಹೌದು. ನೀವು 3 ಜನ ಹೊಸಬ್ರು. ಹೌದು. ಸೊ ಹೇಗಿತ್ತಮ್ಮ ಆ ಅನುಭವ, ಆ ಒಂದು ದಿನಗಳು? ಪುಟ್ಟಣ್ಣ ಅವ್ರನ್ನ ಒಂದು ಕ್ಯಾಮ್ರಾ ಹಿಂದೆ ಒಬ್ಬ ಡೈರೆಕ್ಟರ್ ನೋಡಿದಗಳಿಗೆ, ನಿಮ್ಮ ಅಮೃತಗಳಿಗೆ? ತುಂಬ ಚೆನ್ನಾಗಿತ್ತು. ಅವ ಮೊದಲೆಲ್ಲ ಹೇಳ್ತಾ ಇದ್ರು ಪುಟ್ಟಣ್ಣ ಅವ್ರು ತುಂಬಾ ಕೋಪಿಷ್ಟ್ರು, ಹೊಡಿತಾರೆ, ಬೈತಾರೆ ಅಂತ ಕೇಳ್ಪಟ್ಟಿದ್ದೆ ನಾನು. ದೊಡ್ಡ ಕಲಾವಿದರಿಗೂ ಕೈ ಮಾಡಿದ್ದಾರೆ ಅಂತ ನಾವು ಕೇಳಿದೀವಿ ಅದನ್ನ. ಸೊ ದೇವ್ರ ದಯದಿಂದ ಲಕ್ಕಿಲಿ ನನಗೆ ಗೀಟ್ ಬಿದ್ದಿಲ್ಲ. ಸೊ ಅವ್ರು ತುಂಬ ಕೂಲಾಗಿ ಅಂದರೆ ಕಾಮಾಗಿದ್ರು, ಸೈಲೆಂಟ್ ಆಗಿದ್ರು ಅಂತ ಏನು ನಾನು ನೋಡಿದ ಹಾಗೆ ಅವ್ರದ್ದು ಯಾವುದೇ ಥರದ ಕೋಪ ತಾಪ ಏನೂ ಇರಲಿಲ್ಲ. ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ರು. ಅಲ್ಲಿ ಪದ್ಮಾವಸಂತಿ ಜೊತೆ ಕೆಲವು ಸೀನ್ಸ್ ಇತ್ತು. ಆಮೇಲೆ ಇವರು ರಾಮಕೃಷ್ಣನ್ ತಂಗಿ ಆದ್ರಿಂದ ಆ ಕಥೆನಲ್ಲಿ ಏನಾಗುತ್ತೆ ಅಂದರೆ ಪದ್ಮಾವಸಂತಿಗೊಂದು ಮಗು ಆಗುತ್ತೆ, ರಾಮಕೃಷ್ಣ ಅವ್ರದ್ದು ಮಗು. ಅದು ಅದನ್ನು ನಾನು ರೆಕಗ್ನೈಸ್ ಮಾಡಿಬಿಟ್ಟು ಅದನ್ನು ಹೇಳಬೇಕು. ಆ ಮಗು ನೋಡಿದ್ರೆ ನಿನ್ನ ಥರನೇ ಕಾಣಿಸುತ್ತೆ ಕಣೋ ಅಂತ ಏನೋ ಹೇಳಬೇಕು. ಆವಾಗ ನಂಗೆ ಅಣ್ಣ ಅಂದರೆ ಏನೋ ನಾನೇನೋ ನಾಚ್ಕೊಂಡು ಇದು ಮಾಡ್ಕೊಂಡು ನಿಲ್ಕೊಂಡು ಹೇಳಿದೆ. ಅದಕ್ಕೆ ಅವ್ನು ನಿನ್ನ ಲವರ್ ಅಲ್ಲಮ್ಮ, ನಿಮ್ಮ ಅಣ್ಣನ ಹತ್ರ ಹೆಂಗೆ ಮಾತಾಡು ಅಂತ ಒಂದು ತಿದ್ದಿದ್ರು. ಅದೊಂದು ಜ್ಞಾಪಕ ಇದೆ ನನಗೆ. ಬೇರೆ ಏನು ನನ್ನ ತಿದ್ದಿದ್ದು ನನಗೆ ಜ್ಞಾಪಕ ಇಲ್ಲ. ಅಣ್ಣ ಅಲೋಕ ನೋಡಿದ್ರೆ ನಿನ್ನ ನೋಡ್ದಾಗೆ ಆಗುತ್ತೆ ಕಣೋ. ಉಮಾಶ್ರೀ ಅವರು ಇದ್ರು ಇದರಲ್ಲಿ, ಅವ್ರದ್ದೊಂದು ಕ್ಯಾರೆಕ್ಟರ್ ಇತ್ತು. ಸೊ ಎಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿದ್ವಿ. ಅವ್ರದ್ದೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ರು ಸಾಂಗ್ಗೆ, ಪದ್ಮಾವಸಂತಿ, ಶ್ರೀಧರು ಎಲ್ಲ. ಸೊ ಅದೆಲ್ಲ ನೋಡ್ಕೊಂಡು ಹಾಡುಗಳು ಕೇಳಿದ್ರಮ್ಮ ನೀವು ಅವಾಗ ಶೂಟಿಂಗ್? ಹೌದು. ಅದು ಹಿಂದೂಸ್ತಾನ್ ಹೌದು. ಅದು ಆಮೇಲೆ ನಮ್ಮ ರಾಮಕೃಷ್ಣ ಅವ್ರ ಸಾಂಗ್ ಮಯೂರಿ. ಹೌದು. ಆ ಸಾಂಗ್ಗೆ ಪ್ರಾಕ್ಟೀಸ್ ಎಲ್ಲ ಅಲ್ಲಿ ರೂಮಲ್ಲಿ ಪದ್ಮಾವಸಂತಿ ಮತ್ತೆ ಅವರೆಲ್ಲ ಮಾಡ್ತಾ ಇದ್ರು. ಸೊ ನೋಡ್ತಾ ಇದ್ದೆ ನಾನು. ಮಾ ಬಣ್ಣದ ಬದುಕಿಗೆ ಒಂದು ಅಮೃತಗಳಿಗೆ ಬಂದ್ರಿ ನೀವು. ನಮಗೆ ನಮ್ಮ ಜ್ಯೋತಿ ಮೇಡಮ್ ಆಗಿ ಪರಿಚಯ ಆದ್ರಿ. ಇವತ್ತಿಗೂ ಆ ನಗುಮುಖ ನಮ್ಮನ್ನ ಕಾಡ್ತಾನೆ ಇರುತ್ತದು. ನಿಮ್ಮ ಚಿತ್ರ ಬದುಕಿನ ಹೀಗೆ ಹಾಕೊಂಡು ಹೋಗ್ತಿರ್ಬೇಕಾದ್ರೆ ನೀವು ಆಚಾರ್ಯ ಪಾಠಶಾಲಾ ಅಂತ ನಮ್ಮ ಉಪೇಂದ್ರ ಸರ್, ಮುರಳಿ ಅವರೆಲ್ಲನೂ ಅಲ್ಲೇ ಓದಿದ್ದು, ಅದೇ ಒಂದು ಕಾಲೇಜ್ನ ಸ್ಟೂಡೆಂಟ್ಸು. ನೀವು ಆರ್ಟಿಸ್ಟ್ ಆದ್ಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ರಾ? ಅವಾಗ ಹೇಗಿತ್ತಮ್ಮ ನಿಮ್ಮ ಕಾಲೇಜಲ್ಲಿ? ನಿಮ್ಮ ಸ್ನೇಹಿತರು, ಲೆಕ್ಚರರ್ಸು, ನಿಮ್ಮ ಯಾಕಂದ್ರೆ ಪುಟ್ಟಣ್ಣವ್ರ ಸಿನಿಮಾ ತುಂಬಾ ಜನ ನೋಡಿರೋರಲ್ವ? ಹೌದು. ಅದೇನು ಅಂದ್ರೆ ನಮ್ದು ಆಚಾರ್ಯ ಪಾಠಶಾಲಾ ಅಂದ್ರೆ ಪಕ್ಕ ಬ್ರಾಹ್ಮಣರ ಕಾಲೇಜು. ಅಲ್ಲಿ ಯಾರಾದ್ರೂ ಒಬ್ಬ ಹುಡುಗ ನನ್ನ ಹತ್ರ ಮಾತಾಡ್ದ ಅಂದ್ರೆ ನನ್ನ ಪಕ್ಕದಲ್ಲಿರೋ ಹುಡುಗಿ ಆ ಕಡೆ ಹೋಗ್ತಾಳೆ, ಸೈಡ್ ಹೊರಟೋಗ್ತಾಳೆ. ಹೌದ್ರೆ ಆ ದೃಷ್ಟಿನೇ ಬೇರೆ ಅಲ್ಲ. ಅದು ಗಾಂಭೀರ್ಯತೆಯನ್ನು ಕಾಪಾಡ್ಕೊಂಡಿದ್ದಂತ ಒಂದು ಸಟ್ ಟೈಮ್ ಅದನ್ನ ಅಲ್ಲ. ಈಗ ಯಾರಾದ್ರೂ ಈಗ ನನ್ನನ್ನು ಚುಡಾಯಿಸಿದ್ರು ಮಾಡಿದ್ರು ಅಂದ್ರೆ ನಾನು ಕೆಟ್ಟವಳು ಅಂತ ಅಲ್ಲಿಗೆ ಲೆಕ್ಕ. ಅದ್ರಲ್ಲಿ ನನ್ನ ಇಬ್ರು ಫ್ರೆಂಡ್ಸ್ ಇದ್ರು. ಒಬ್ಳು ತ್ರಿವೇಣಿ ಅಂತ, ಇನ್ನೊಬ್ಳು ಸುರೇಖ ಅಂತ. ನಾವು 3 ಜನ ತ್ರಿಮೂರ್ತಿಗಳಂಗೆ. ಹೌದು. ಈಗಲೂ ಕನೆಕ್ಟ್ ಅಲ್ಲಿ ಇದ್ದೀವಿ, ಚೆನ್ನಾಗಿ ಇದ್ದೀವಿ. ಸೊ ನಾವು 3 ಜನ ಹೋಗೋದು ಬರೋದು ಮಾಡ್ತಾ ಇದ್ವಿ. ಅವಾಗೆಲ್ಲ ಯಾರೋ ಎಲ್ಲ ರೇಗಿಸ್ತಾ ಇದ್ರು. ನಾವು ಯಾವತ್ತೂ ಒಂದು ಹುಡುಗರ ಕಡೆ ನೋಡಿದ್ದಾಗ್ಲಿ ನಾ ಹೇಳಿದ್ನಲ್ಲ, ನನಗೆ ಹುಡುಗರನ್ನ ಕಂಡ್ರೆ ಅಷ್ಟೇ ಇತ್ತು ಅಂತ. ಹೌದು, ನೀವು ಫಸ್ಟ್ ಹೇಳಿದ್ರಿ ಅದನ್ನ. ಹೌದು. ಸೊ ಯಾವತ್ತೂ ನಾನು ಅಲ್ಲಿ ಯಾರಿದ್ದಾನೆ, ಯಾರು ಶಿಳ್ಳ ಹೊಡಿತಾನೆ ಹೋಗಿಲ್ಲ. ಉಪ್ಪಿ ಸರ್ ನೋಡಿದ್ರ ನೀವು ಆ ಟೈಮ್ನಲ್ಲಿ? ಇಲ್ಲ. ನಿಮ್ಗೆ ಜೂನಿಯರ್ ಅಂತ ಕಾಣತ್ತಲ್ಲ ಅವರು? ಗೊತ್ತಿಲ್ಲ ಜೂನಿಯರ್ ಸೀನಿಯರ್ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮದೇ ಕಾಲೇಜು ಅಂತ ಕೇಳ್ಪಟ್ಟಿದ್ದೀನಿ ನಾನು. ಸೊ ಅದು ಪ್ಲಸ್ ನಮ್ದು ಏನಿತ್ತು ಅಂದರೆ ಒಂದು ಗೋಡೆ ಇತ್ತು. ನಮ್ಮದು ಹೆಸರಿಗೆ ಕಂಬೈಂಡ್ ಕೋ ಎಜುಕೇಷನ್ನು. ಅಂದರೆ ನಮ್ಮದು ಆ ಗೋಡೆನಲ್ಲಿ ಹುಡುಗಿಯರದೇ ಆ ಕಡೆ ಸೈಡ್ ಕ್ಲಾಸಸ್ ಇತ್ತು,
ಹುಡುಗರು ಈ ಬೇರೆ ಬೈಫರ್ಕೇಶನ್ ಆ ಕೆಲವು ಸಬ್ಜೆಕ್ಟ್ಸ್ಗಳು ಕಂಬೈಂಡ್ ಆಗಿ ಆಗ್ತಾ ಇತ್ತು. ಸೊ ನನಗೆ ಯಾವುದೂ ನಾನು ತಗೊಂಡಿದ್ದ ಸಬ್ಜೆಕ್ಟ್ಸ್ಗೆ GCA ತಗೊಂಡಿದ್ದು. ಸೊ ನನಗೆ ಯಾವುದಕ್ಕೂ ಹುಡುಗರ ಜೊತೆ ನಲ್ಲಿಗಿರಲಿಲ್ಲ. ಟ್ಯೂಷನ್ಗೆ ಹೋಗಬೇಕಾದ್ರೆ ಅಲ್ಲಿ ಕುರಿಯನ್ ಸರ್ ಅಂತ ಇದ್ದರು. ಅವ್ರ ಕ್ಲಾಸ್ನಲ್ಲಿ ಎಲ್ಲ ಹುಡುಗರು ಹುಡುಗಿರು ಎಲ್ಲ ಕೂತ್ಕೋತಿದ್ವಿ. ಬಟ್ ಕೆಲವರೆಲ್ಲ ಎಲ್ಲಾದರೂ ಸಿಕ್ಕಿದ್ರೆ ನೀವು ಕುರಿಯನ್ ಕ್ಲಾಸಲ್ಲಿ ಇದ್ರಲ್ವಾ ಅಂತ ಹೇಳ್ತಾರೆ. ಬಟ್ ಈಗೆಲ್ಲ ವಯಸ್ಸಾಗಿ ಒಬ್ಬೊಬ್ರ ರೂಪ ಒಂದೊಂದು ಥರ ಆಗಿದ್ದೆ, ರೆಕಗ್ನೈಸ್ ಮಾಡೋಕ್ಕೂ ಆಗಲ್ಲ. ಬಟ್ ನಿಮ್ಮನ್ನು ಅಂದರೆ ಸಿನಿಮಾಗಳಲ್ಲಿ ನೋಡಿ ಅಲ್ಲಿ ನಿಮ್ಮ ಸ್ನೇಹಿತರು ಇವರೆಲ್ಲ ಪಿಕ್ಚರ್ ನೋಡಿದ್ದು ನಿಮ್ಮ ಪಾತ್ರದ ಬಗ್ಗೆ ಎಲ್ಲ ಹೇಳಿದ್ದು ಚರ್ಚೆ ಮಾಡಿದ್ದು ಉಂಟಾ? ಇವಾಗ ನೀವು ಹೇಳಿದ್ರಲ್ಲ ಸುರೇಖಾ ಅಂತ, ತ್ರಿವೇಣಿ ಅಂತ. ಇಲ್ಲ, ಅವರು ನಾವೆಲ್ಲ ಒಂಥರ ಇನ್ನೋಸೆಂಟ್. ಅದಕ್ಕೆಲ್ಲ ಚರ್ಚೆ ಇರ್ತಿರ್ಲಿಲ್ಲ. ನಾನು ಆ ಕಾಲೇಜಿಗೆ ಹೋಗಿ ಮಾಡ್ತಾ ಇದ್ರು ಅದ್ರ ಬಗ್ಗೆ ಏನು ಡಿಸ್ಕಷನ್ ಏನು ಇಲ್ಲ. ಎಸ್ ಮಾ, ಅಂದರೆ ಆವಾಗಲೇ ನೀವು ಹೇಳಿದ್ರಿ ಪುಟ್ಟಣ್ಣ ಅವರು ನಿಮ್ಮ ಹೆಸರನ್ನ ಜ್ಯೋತಿ ಅಂತಾನೆ ಇದು ಮಾಡಲಿ ಅಂತ. ಅದು ಹೇಗೆ, ಯಾವ ಥರ, ಯಾವ ಸಂದರ್ಭದಲ್ಲಿ ಹೆಂಗೆ ಬಂತದು ಡಿಸ್ಕಷನ್? ಅದೇ ಅಂದರೆ ಬಿಗಿನಿಂಗಲ್ಲೇ, ಅಂದರೆ ಇದು ಅಗ್ರಿಮೆಂಟ್ ಹೋಯ್ತು ಗೀತು ಅನ್ನೋದಕ್ಕಿಂತ ಮೊದಲೇ ಅವ್ರು ನೋಡಿ ಒಪ್ಪಿದ್ರಲ್ಲ. ಸೊ ಆವಾಗ ನಾನು ಹೇಳಿದೆ, ಸರ್ ನನ್ನ ಹೆಸರು ಜ್ಯೋತಿ ಅಂತ, ನಾನು ಏನಾದರೂ ಹೆಸರು ಚೇಂಜ್ ಮಾಡಬೇಕಾಗತ್ತಾ ಏನು ಅಂತ ಕೇಳಿದೆ ಪಿಕ್ಚರ್ಗೋಸ್ಕರ. ಆವಾಗೆಲ್ಲ ತುಂಬ ಅದೊಂದು ಇತ್ತಲ್ಲ, ಸ್ಕ್ರೀನ್ ನೇಮ್ ಬೇರೆ, ರಿಯಲ್ ನೇಮ್ ಬೇರೆ. ಸೊ ಆವಾಗ ನಾನೇ ಕೇಳಿದ್ದೆ ನನ್ನ ಹೆಸರು ಚೇಂಜ್ ಮಾಡಬೇಕಾ ಅಂತ. ಇಲ್ಲಮ್ಮ, ಜ್ಯೋತಿ ಅಂದರೆ ಅದೊಂದು ಪ್ರಕಾಶಮಾನವಾದ ಬೆಳಕು ಅಂತ, ಅದು ನೀನು ಜ್ಯೋತಿಯಾಗೇ ಇರು, ಅದೇ ಹೆಸರಿರಲಿ ಅಂತ ಅವ್ರ ಆಶೀರ್ವಾದ ಮಾಡಿ. ಹೌದು, ವಂಡರ್ಫುಲ್. ಎಸ್ ಮಾ, ಅಮೃತಗಳಿಗೆ ಆಯಿತು, ಬಿಡುಗಡೆ ಆಯಿತು. ನನಗೆ ಗೊತ್ತಿರೋ ಪ್ರಕಾರ, ನಾನೊಂದು ರಿಸರ್ಚ್ ಮಾಡಿದ ಪ್ರಕಾರ, ಅಮೃತಗಳಿಗೆ ಆದಮೇಲೆ ನೀವು ನೆಕ್ಸ್ಟ್ ಮಾಡಿದ್ದೆ ನಮ್ಮ ಗುರುಗಳ ಜೊತೆ ಸ್ವಾಭಿಮಾನ, ನಮ್ಮ ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದ ಸ್ವಾಭಿಮಾನ ಸಿನಿಮಾ. ಅದರಲ್ಲಿ ಒಂದು ಅವ್ರ ಫ್ರೆಂಡ್ ಪಾತ್ರ, ಹೌದು, ಬ್ಯಾಡ್ಮಿಂಟನ್ ಆಡ್ತೀರಾ ನೀವು. ಹೌದು ಹೌದು ಹೌದು. ನಿಮ್ದು ಇಫ್ ಐ ಆಮ್ ನಾಟ್ ರಾಂಗ್ ಅದು ನಿಮ್ಮ ಎರಡನೇ ಸಿನಿಮಾ? ಇಲ್ಲ, ಎರಡನೇದಲ್ಲ. ಅದಕ್ಕಿಂತ ಮಧ್ಯದಲ್ಲಿ ಏನಾಯಿತು ಅಂದರೆ, ಈ ಪುಟ್ಟಣ್ಣ ಕಣಗಾಲ್ ಅವರು ಆ ಫಸ್ಟ್ ಪಿಕ್ಚರ್ ಮಿಸ್ ಆದಮೇಲೆ ಅವ್ರು ಹೇಳಿದರು, ನೆಕ್ಸ್ಟ್ ಪಿಕ್ಚರಿಗೆ ನಿಂಗೆ ಹೀರೋಯಿನ್ ಆಗಿ ತಗೋತೀನಿ, ನೀನು ಸದ್ಯಕ್ಕೆ ಯಾವುದು ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದರು. ಆಯಿತು ಅಂದಿದ್ದೆ. ನಾ ಮಾಡಲ್ಲ ಈ ಪ್ರಾಜೆಕ್ಟು, ಈ ಥರ ಎಲ್ಲ ನಮ್ಗೆ ಅವಮಾನ ಮಾಡಿದ್ರೆ ನಾನು ಈ ಪ್ರಾಜೆಕ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದುಬಿಟ್ಟೆ. ಸೊ ಆ ಪಿಕ್ಚರ್ ಮಿಸ್ ಆಯಿತು. ಸಾವಿರ ಸುಳ್ಳು. ಈಗ ನಾನು 1-2-3 ಪಿಕ್ಚರ್ಸ್ಗಳನ್ನ ಹೀಗೆ ನನ್ನ ಕೈಯಾರೆ ನಾನು ಕಳ್ಕೊಂಡಿದ್ದೀನಿ.